ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗಂತೂ ನಾನು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ ಶಾಪ್ ಓಪನ್ ಮಾಡಿದ್ಮೇಲೆ. ಈಗ 2 ಮಂತ್ಸ್ ಆಯಿತು, ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ದಿನ ಆಗಿದೆ ವೀಡಿಯೋಸ್ ಮಾಡ್ಕೊಂಡು. ಇದೊಂದು 15 ಡೇಸ್ ಬ್ಯಾಕ್ದು ವೀಡಿಯೋ ಆಯಿತಾ, ಅಂದರೆ ಇದು ಯುಗಾದಿ ಹಬ್ಬದಕ್ಕಿಂತನೂ ಮೊದಲು ಮಾಡಿರೋ ವಿಡಿಯೋ. ಇದನ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ವಾಯ್ಸ್ ಓವರ್ ಕೊಡೋಕ್ಕಾಗಲಿ ಮತ್ತು ಎಡಿಟ್ ಮಾಡೋಕ್ಕಾಗಲಿ ನಂಗೆ ಟೈಮ್ ಆಗ್ತಾ ಇರಲಿಲ್ಲ. ಬೆಳಗ್ಗೆ ಬೇಗನೆ ಹೋಗ್ತಾ ಇದ್ದೀನಿ ಮತ್ತು ರಾತ್ರಿ ಬರೋದು ಲೇಟ್ ಆಗುತ್ತೆ. ಬಂದು ಮತ್ತೆ ಮನೆಯಲ್ಲೇ ಅಡುಗೆ ಕೆಲಸ, ಅದಾದಮೇಲೆ ಸುಸ್ತಾಗಿರುತ್ತೆ, ಮಲ್ಕೊಂಡ್ಬಿಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ. ಇನ್ನು ಸ್ಟಿಚಿಂಗು ಅಷ್ಟೇ, ಇವಾಗ ಸೀಸನ್ ಆಗಿರೋದ್ರಿಂದ ಟೈಮ್ ಸಿಗ್ತಾ ಇಲ್ಲ. ಇದೊಂದು 2 ದಿನದ ವೀಡಿಯೋನೆಲ್ಲ ಸೇರಿಸ್ಬಿಟ್ಟು ನಾನಿವತ್ತು ನಿಮ್ಗೆ ಅಪ್ಲೋಡ್ ಮಾಡ್ಕೊಡ್ತಾ ಇದ್ದೀನಿ, ಆಯಿತಾ. ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ. ಎಲ್ಲ ಥರದ ವೆಜಿಟೇಬಲ್ಸ್ನೆಲ್ಲ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಅದಕ್ಕೆ ರೈಸ್ನ ಆ್ಯಡ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಮನೆಯಲ್ಲೂ ಕೂಡ ಎಲ್ರಿಗೂ ಇಷ್ಟ ಆಗಿದೆ. ಅದಕ್ಕೊಂದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರ್ನ ಮಿಕ್ಸ್ ಮಾಡ್ಕೊಂಬಿಟ್ರಂತೂ ಸೂಪರ್ ಟೇಸ್ಟಾಗಿರುತ್ತೆ, ಆಯಿತಾ. ಇದು ನಾರ್ಮಲ್ ಬ್ಲೌಸು ವಿತೌಟ್ ಲೈನಿಂಗ್ ಬ್ಲೌಸ್. ಒಂದು 3 ಬ್ಲೌಸ್ ಕೊಟ್ಟಿದ್ರು ಒಬ್ಬರು. ಆ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದಕ್ಕೆ ಪೈಪಿಂಗ್ ಕೊಡ್ತಾಯಿದ್ದೀನಿ. ಎಲ್ಲ ಕೆಲಸನೂ ಮಾಡಿಬಿಡ್ಬೋದು. ಈ ಪೈಪಿಂಗು ಹೆಮ್ಮಿಂಗು ಲಾಸ್ಟಿಗೆ ಏನು ಮಾಡಬೇಕಲ್ಲ, ಪೈಪಿಂಗ್ ಆದರೂ ಮೆಷಿನಲ್ಲಿ ಕೊಟ್ಬಿಡ್ತೀವಿ. ಹೆಮ್ಮಿಂಗು ಅದೆಲ್ಲ ಜಾಸ್ತಿ ಟೈಮ್ ಹಿಡಿಯುತ್ತೆ, ಏನೂ ಮಾಡೋಕ್ಕಾಗಲ್ಲ. ಕೆಲವರು ಡಿಮ್ಯಾಂಡ್ಸ್ ಮಾಡ್ತಾರೆ ನಮಗೆ ಹೆಮ್ಮಿಂಗೇ ಬೇಕು ಅಂತ, ಇನ್ನು ಕೆಲವರು ಪೈಪಿಂಗೇ ಬೇಕು ಅಂತೇಳಿ ಡಿಮ್ಯಾಂಡ್ಸ್ ಮಾಡ್ತಾರೆ. ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದ್ರೆ ಕೆಲವರು ಇಷ್ಟಪಡಲ್ಲ. ಅದನ್ನ ಮೆನ್ಷನ್ ಮಾಡಿ ಹೇಳೋರು ಇದ್ದಾರೆ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಡಿ, ನಮಗೆ ಹೆಮ್ಮಿಂಗೇ ಮಾಡಿ, ಥಿಕ್ನೆಸ್ ಬರಬೇಕಲ್ಲಿ ಅಂತ ಹೇಳಿ. ಆವಾಗ ಕೆಲಸನೂ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಇದನ್ನು ನೆಕ್ಸ್ಟ್ ಡೇ ಪುಳಿಯೋಗರೆ ಮಾಡಿದ್ದೀನಿ. ಪುಳಿಯೋಗರೆ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ದೀನಿ, ಆಯಿತಾ. ಇವಾಗಂತೂ ಕೆಲಸನೂ ಬೇಗ ಬೇಗ ಮನೇಲಿ ಆಗ್ತಿದೆ, ಮನೆ ನೀಟ್ ಆಗ್ತಿದೆ. ಜೊತೇಲಿ ನಾನು ಡಯಟ್ ಮಾಡೋಕ್ಕಾಗ್ತಿಲ್ಲ ಅಂತ ಒಂದು ಸಲ, ಅಂದರೆ ಡಯಟ್ ಮಾಡ್ತಿದ್ದೀನಿ ಬಟ್ ಅಷ್ಟೊಂದು ಮೊದಲಿನಷ್ಟು ಗಮನ ಕೊಡೋಕ್ಕಾಗ್ತಾ ಇಲ್ಲ. ಪುಳಿಯೋಗರೆ ಅಲ್ಲ, ವಾಂಗಿಬಾತು. ಪುಳಿಯೋಗರೆ ಗೊಜ್ಜು ಮಾಡಿಟ್ಟಿದ್ದೆ ಮತ್ತು ವಾಂಗಿಬಾತನ್ನು ಕಲಿಸ್ಕೊಂಡೆ. ಇನ್ನು ನನಗೆ ಅಂತ ಹೇಳಿ ಓಟ್ಸ್ ಗಂಜಿ ಮಾಡ್ಕೊತಾ ಇದ್ದೀನಿ. ಓಟ್ಸ್ ಗಂಜಿನ ನಾನು ಈ ರೀತಿ ಮಾಡ್ಕೊತೀನಿ. ಒಂದು ಪಾತ್ರೆಯಲ್ಲಿ ನೀರು ಬಿಸಿಗೆ ಇಟ್ಬಿಟ್ಟು ಅದಕ್ಕೆ ಓಟ್ಸ್ನ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೋತೀನಿ, ಆಯಿತಾ. ಅದು ಚೆನ್ನಾಗಿ ಬೇಯಬೇಕು. ಅದು ಚೆನ್ನಾಗಿ ಬೆಂದಿದ್ದಾದಮೇಲೆ ಅದು ಸ್ವಲ್ಪ ಊದುತ್ತೆ, ಒಂಥರ ಮೆತ್ತಗಿರುತ್ತೆ, ಗಂಜಿದು ಕನ್ಸಿಸ್ಟೆನ್ಸಿ ಬರುತ್ತೆ ನೀಟಾಗಿ. ಅವಾಗ ನಾವು ಅನ್ನದ ಗಂಜಿ ತಿಂದಾಗ ಹೇಗಿರುತ್ತಲ್ವ ಫೀಲ್, ಅದೇ ಥರನೇ ಇರುತ್ತೆ. ನಾನು ಬೆಳಗ್ಗೆ ತಿಂಡಿ ತಿನ್ನಲಿಲ್ಲ, ಬೇಗ ಹೊರಟಿದ್ರಿಂದ ಅಲ್ಲಿ ಶಾಪಲ್ಲೇ ಹೋಗಿ ತಿನ್ನೋಣ ಅಂತ ಹೇಳಿ ಅದನ್ನು ತೆಗೆದು ಬಾಕ್ಸಿಗೆ ಹಾಕ್ಕೊಂಡೆ. ಹಾಗೆ ಒಂದು ಲೋಟ ಗ್ರೀನ್ ಟೀ ಕುಡಿಯೋಣ ಅಂತೇಳಿ ಗ್ರೀನ್ ಟೀ ಹಾಕ್ಕೋತಾ ಇದ್ದೀನಿ. ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ಕುಡ್ಕೊಂಡು ಎಲ್ಲ ಕೆಲಸ ಮಾಡಿ ಹೋಗೋವಾಗ ಒಂದು ಲೋಟ ಗ್ರೀನ್ ಟೀ ಕುಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಗ್ರೀನ್ ಟೀ ಕುಡಿಯೋದ್ರಿಂದ ಸಣ್ಣ ಆಗ್ತೀವ ಅಂತ ಕೇಳ್ತಾರೆ. ಖಂಡಿತ ಹೌದು. ಯಾಕಂದರೆ ಗ್ರೀನ್ ಟೀ ಮಾತ್ರ ಕುಡಿಯೋದ್ರಿಂದ ಅಂತ ಅಲ್ಲ, ಬಟ್ ಗ್ರೀನ್ ಟೀ ನಮಗೆ ಹಸಿವನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಒಂದು ದಿನಕ್ಕೆ 2 ಟೈಮ್ ಆದರೂ ನಾವು ಕುಡಿಬೇಕಾಗುತ್ತೆ. ಬಟ್ ಸ್ವಲ್ಪ ಹಸಿವನ್ನ ಕಂಟ್ರೋಲ್ ಮಾಡುತ್ತೆ ಅದು. ಓಟ್ಸ್ ಗಂಜಿಗೆ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಒಂಥರ ಟೇಸ್ಟ್ಲೆಸ್ ಆ ಥರ ಏನಿರೋದಿಲ್ಲ, ಚೆನ್ನಾಗಿರುತ್ತೆ. ಬೆಳಗ್ಗೆಗಿಂತನೂ ರಾತ್ರಿ ತುಂಬ ಲೈಟಾಗಿ ನಾವು ತೊಗೊಳ್ಬೇಕಲ್ಲ ಫುಡ್ಡು. ಫುಲ್ ಖಾಲಿ ಹೊಟ್ಟೆಲಿ ಮಲಗೋದಕ್ಕಿಂತ ಈ ಥರ ಓಟ್ಸ್ ಗಂಜಿ ಅಥವಾ ರಾಗಿ ಗಂಜಿ ಅಥವಾ ಮಲ್ಟಿಗ್ರೇನ್ ಗಂಜಿ ಆ ಥರದ್ದನ್ನೆಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ವಾಕಿಂಗ್ ಹೋಗ್ತಾ ಇಲ್ಲ ನಾನು, ಅಂದರೆ ರಾತ್ರಿ ಮಲಗೋದು ಲೇಟ್ ಆಗ್ತಿರೋದ್ರಿಂದ ಬೆಳಗ್ಗೆ ಎದ್ದೇಳೋದು ಲೇಟ್ ಆಗ್ತಿದೆ. ಬಟ್ ಅದು ಈಗ ಒಂದು 2 ದಿನದಿಂದ ಅಷ್ಟೇ. ವಾಕಿಂಗ್ ಎಲ್ಲ ಹೋಗೋದ್ರಿಂದ ನಮಗೆ ಬಾಡಿ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಎವ್ರಿ ಡೇ ಕೂತು ಕೆಲಸ ಮಾಡೋಂಥವ್ರು ವಾಕ್ ಮಾಡೋದು ತುಂಬಾ ಒಳ್ಳೆಯದು. ಈಗ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಈಗ ಒಂದು ಹೆಚ್ಚು ಕಡಿಮೆ 1 ತಿಂಗಳಾಗ್ತಾ ಬಂತು. ಏನಂದರೆ ಮಂತ್ಲಿ ಡೇಟ್ಸ್ ಅಂತ ಬಂದಾಗ ಸ್ಟಾಪ್ ಮಾಡಿಬಿಡ್ತೀನಿ ಒಂದು 3-4 ಡೇಸು. ಆವಾಗ ಸ್ಟಾಪ್ ಆಗಿದ್ದು ಮತ್ತೆ ಅದು ಕಂಟಿನ್ಯೂ ಆಗೋದಕ್ಕೆ ಟೈಮ್ ತಗೊಳುತ್ತೆ, ಹಾಗೆ ಆಗ್ತಿರೋದು. ಶಾಪಿಗೆ ಬಂದು ಸ್ಟಿಚ್ ಮಾಡ್ತಾಯಿದ್ದೀನಿ ಇವತ್ತು. ಇವತ್ತೇನಾಯಿತು ಅಂದರೆ ನಾನು ಬೆಳಗ್ಗೆನೇ ಬೇಗ ಬಂದಿರೋದ್ರಿಂದ ಒಂದು 11 ಗಂಟೆ ಆ ಟೈಮಲ್ಲಿ ನಾನು ಗಂಜಿ ತಿಂತೀನಿ, ಓಟ್ಸ್ ಗಂಜಿನ. ಬೆಳಗ್ಗೆನೇ ತಿನ್ನೋಕೆ ಹೋಗಲ್ಲ, ಗ್ರೀನ್ ಟೀ ಎಲ್ಲ ಕುಡ್ದು ಬಂದಿರ್ತೀನಲ್ಲ, ಅಷ್ಟೊಂದೇನು ಹಸಿವಾಗಿರೋದಿಲ್ಲ.
ತುಂಬ ಹಸಿವಾಗ್ತಿದೆ ಅಂತ ಅಂದಾಗ ಓಟ್ಸ್ ಗಂಜಿ ಕುಡಿತೀನಿ. ಜೊತೆಗೆ ಎಳ್ನೀರು ಕೂಡ ಕುಡಿಬೋದು. ಹಾಗೆ ನಾವು ತಪ್ಪಿನ ಬೀಜ ನೆನೆಸಿ ಕುಡಿಬೋದು. ಚಿಯಾ ಸೀಡ್ಸ್‌ನ ನೆನೆಸಿಟ್ಬಿಟ್ಟು ಅದನ್ನು ಕುಡಿಬೋದು. ಹೀಗೆ ನಾವು ಏನೋ ಒಂದು ಅಂದರೆ ತುಂಬ ಹಸಿವಾದಾಗ ಅನ್ನ, ಚಪಾತಿ, ಮುದ್ದೆ ಅದನ್ನೇ ತಿನ್ನಬೇಕು ಅಂತ ಏನಿಲ್ಲ. ಈ ಥರದ್ದು ನಾವು ಏನು ಬೇಕಾದರೂ ತಗೊಂಡು ವೆಯ್ಟ್ ಲಾಸ್‌ನ ಮಾಡ್ಕೊಳ್ಬೋದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗೆ ಈ ಓಟ್ಸ್ ಕೂಡ ಒಂದು ಒಳ್ಳೆಯ ಬೆನಿಫಿಟ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಓವರ್ ನೈಟ್ ಸೋಕ್ ಮಾಡಿರೋ ಓಟ್ಸ್‌ನು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆ ಈ ಥರ ಗಂಜಿ ಮಾಡಿಕೊಂಡ್ರೆ ಏನೋ ಒಂಥರ ಅನ್ನ ತಿಂದಂಗೆ ಫೀಲ್ ಆಗುತ್ತೆ. ಇವತ್ತು ಅಷ್ಟೇ ಅರ್ಜೆಂಟ್ ಒಬ್ರಿಗೆ ಬಟ್ಟೆ ಕೊಡೋದಿತ್ತು ಅಂತೇಳಿ ಸ್ಟಿಚ್ ಮಾಡ್ತಾ ಇದ್ದೆ. ಇನ್ನು ಒಂದಿಷ್ಟು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ದೀನಿ. ಆ ಡಿಸೈನ್ಸ್ಗಳನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆಯಿತಾ. ಕೆಲವೊಂದಿಷ್ಟೆಲ್ಲ ಮಾಡೋಕ್ಕೆ ಅಂದರೆ ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಆಗಿಲ್ಲ. ಅವುಗಳನ್ನು ತೋರ್ಸೋಕ್ಕೂ ಆಗಿಲ್ಲ. ಜೊತೆಗೆ ಡಯಟು ಮಾಡ್ಕೊಳ್ಬೇಕು, ಮನೆ ಕೆಲಸನೂ ಮಾಡ್ಕೋಬೇಕು, ಶಾಪ್ಗೂ ಬರಬೇಕು ಅಂದಾಗ ಕಷ್ಟ ಆಗುತ್ತೆ ಅಲ್ವಾ. ಯಾರಿಗಾದ್ರೂ ಗೊತ್ತಾಗುತ್ತೆ, ಕಷ್ಟ ಆಗುತ್ತೆ. ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ದೀರಾ. ಮತ್ತು ನನಗೆ ನನ್ನ ಸರೌಂಡಿಂಗಲ್ಲಿ ನಂಗೆ ಗೊತ್ತಿರೋರೆಲ್ಲ ಆಲ್ಮೋಸ್ಟ್ ಹೇಳ್ತಾರೆ, ಯಾಕೆ ವ್ಲಾಗ್ಸೇ ಬರ್ತಾ ಇಲ್ಲ ಅಲ್ಲ, ವ್ಲಾಗ್ಸ್ ಅಪ್ಲೋಡ್ ಮಾಡಿ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ತುಂಬ ಖುಷಿ ಆಗುತ್ತೆ. ಬಟ್ ಅಯ್ಯೋ ಹಾಕೋಕೆ ಆಗ್ತಿಲ್ಲಲ್ಲ ಅಂತ ಬೇಜಾರು ಕೂಡ ಆಗುತ್ತೆ. ಇದು ಶಾಪಲ್ಲೇ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇರೋದು. ಇದು ನನ್ನ ಶಾಪ್ ಎದುರುಗಡೆ ಅದು ಮೇಯ್ನ್ ರೋಡ್ ಆಗಿರೋದ್ರಿಂದ ತುಂಬಾ ವೆಹಿಕಲ್ಸ್ ಓಡಾಡ್ತಿರುತ್ತೆ. ವೆಹಿಕಲ್ಸಿಂದು ಡಿಸ್ಟರ್ಬೆನ್ಸ್ ಕೂಡ ಇರುತ್ತೆ ಆಯಿತಾ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ಮನೆಗೆ ಹೋದ್ಮೇಲೆ ವಾಯ್ಸ್ ಓವರ್ ಕೊಡಬೇಕು ಅಂತ ಅನ್ಕೋತೀನಿ. ಪಾಪು ಎಲ್ಲ ಮಲಗಲಿ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಪಾಪು ಮಲಗೋದ್ರೊಳಗೆ ನನಗೂ ನಿದ್ರೆ ಬಂದಿರುತ್ತೆ. ಅದೇ ಥರ ಕಂಟಿನ್ಯೂ ಒಂದು 2 ತಿಂಗಳಿಂದ ಅದೇ ನಡೀತಾ ಇದೆ. ಇದು ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳು. ಇದು ಫ್ರಂಟಲ್ಲಿ ಕಟ್ಟೋದಕ್ಕೆ ಬರುತ್ತಲ್ಲ ಮಧುಬಾಲ ಥರ ಇನ್ನೊಂದು ಡಿಸೈನು, ಆ ಡಿಸೈನಿನ ಬ್ಲೌಸ್ ಇದು. ಇನ್ನೊಬ್ಬರು ಕಸ್ಟಮರ್ ಇವರು ನನ್ನ ಶಾಪ್ ಓಪನ್ ಆಗಿದ ತಕ್ಷಣ ಬಂದು ಕೊಟ್ಟವರು ಇವರು. ಇದು ಎಂಬ್ರಾಯ್ಡ್ರಿ ಹಾಕಿಸ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ. ಅವ್ರಿಗೆ ತುಂಬಾ ಇಷ್ಟ ಆಯಿತು. ಅಂದರೆ ಫುಲ್ಲು ಸಿಂಗಲ್ ಕಲರ್ ಗೋಲ್ಡನ್ ಕಲರ್ ಸ್ಯಾರಿಗೆ ಅವರು ಈ ಥರ ಆಪೋಸಿಟ್ ಥ್ರೆಡ್ಡಲ್ಲಿ ಈ ಥರ ವರ್ಕ್ ಬೇಕು ಅಂತ ಕೇಳಿದರು. ಈ ಥರ ಮಾಡಿಕೊಟ್ಟೆ. ಅವರಂತೂ ತುಂಬಾ ಹ್ಯಾಪಿ ಆದರು. ಅವ್ರಿಗೆ ತುಂಬ ಇಷ್ಟ ಆಯಿತು. ಇದು ನೆಕ್ಸ್ಟ್ ಡೇ ಈ ಥರದೊಂದು ಬ್ಲೌಸ್ನ ನಾನು ಫಸ್ಟ್ ಟೈಮ್ ಸ್ಟಿಚ್ ಮಾಡಿದ್ದು. ಬಟ್ ತುಂಬ ಚೆನ್ನಾಗಿ ಫಿಟ್ಟಿಂಗ್ಸ್ ಎಲ್ಲ ಬಂತು. ಬ್ಯಾಕ್ ಸೈಡ್ ಈ ಥರ ಕೊಡೋಕೆ ಹೇಳಿದ್ರು ಅವರು ಬಾರ್ಡರ್ನ. ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಅವರು ಅಷ್ಟೇ ಕಸ್ಟಮರು, ಇದು ನಮಗೆ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್ ಅಂತ ಹೇಳಿ, ಇದಾದಮೇಲೆ ಮತ್ತೆ 3 ಬ್ಲೌಸ್ನ ಅವ್ರು ನನಗೆ ಸ್ಟಿಚಿಂಗ್ ಅಂತ ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡ್ರು. ಈ ಥರ ಎಲ್ಲ ಕಸ್ಟಮರ್ಸು ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂತು ಅಂದಾಗ ನನಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಇದು ಅಷ್ಟೇ, ಈ ಬ್ಲೌಸ್ ಅಂತೂ ಅವರು ಕಡಿಮೆನೇ ಟೈಮ್ ಕೊಟ್ಟಿದ್ದರು. ಕಡಿಮೆ ಟೈಮಲ್ಲಿ ಮಾಡಿಕೊಟ್ಟಿದ್ದಂಥ ಒಂದು ಬ್ಲೌಸ್ ಇದು. ತುಂಬ ಚೆನ್ನಾಗಿ ಬಂತು ಫಿನಿಶಿಂಗು ಅಷ್ಟೇ. ಇದು ಬೀಡ್ಸ್ ಇಟ್ಟಿದ್ದೀನಿ ಮಧ್ಯದಲ್ಲಿ. ಬೀಡ್ಸ್ ಇಡೋದಕ್ಕಿಂತ ಮುಂಚೆ ವಿಡಿಯೋ ಮಾಡ್ಕೊಂಡಿದ್ದು. ಫಸ್ಟಿಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನಂಗೆ ಆಗಲಿಲ್ಲ. ಅಂದರೆ ಬೀಡ್ಸ್ ಇಟ್ಟಾದ್ಮೇಲೆ ವಿಡಿಯೋ ಮಾಡ್ಕೊಳ್ಳೋಕೆ ನೆನಪಾಗಲಿಲ್ಲ. ಇದು ನನ್ನ ಮಗನ ಬರ್ತ್ಡೇ ಬ್ಲಾಗ್ ಆಯಿತಾ, ಅವತ್ತಿನ ದಿನವೇ. ಅಂದರೆ ಇದು ಮಾರ್ಚ್ 14th ವೀಡಿಯೋಸ್ ಇದು. ಅವತ್ತು ಹಸ್ಬೆಂಡ್ ಇರಲಿಲ್ಲ. ಇದು ಸಿಂಪಲ್ಲಾಗಿ ಮಾಡೋಣ ಈ ಸಲ ಅಂತ. 3 years ಕಂಪ್ಲೀಟ್ ಆಗುತ್ತೆ ನನ್ನ ಮಗನಿಗೆ. ಆವತ್ತು ಅವನಿಗೆ ಅಂತ ಒಂದು ಕೇಕ್ನ ತಂದುಬಿಟ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಕೇಕ್ ಕಟ್ ಮಾಡಿದ್ವಿ ಅಷ್ಟೇ. ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲಿಲ್ಲ. ಲಾಸ್ಟ್ ಇಯರ್ ನಾನು ನಿಮಗೆ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ವಿ ಎಲ್ಲರನ್ನೂ ಕರೆದ್ಬಿಟ್ಟು ಫ್ರೆಂಡ್ಸ್ನೆಲ್ಲ. ಬಟ್ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಬ್ಲಾಗ್. ಇನ್ನೂ ಡಯಟ್ ಬ್ಲಾಗು ಕೂಡ ಇನ್ನೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನನ್ನ ಬ್ಲಾಗ್ನ ಇದೇ ಥರ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಮಗನಿಗೆ ವಿಶ್ ಮಾಡಿರುವಂಥ ನಿಮಗೂ ಕೂಡ ಥ್ಯಾಂಕ್ ಯು. ನೋಡಿ ಕರೆಕ್ಟಾಗಿ ಹ್ಯಾಪಿ ಬರ್ಡೇ ಹೇಳೋ ಟೈಮಲ್ಲಿ ಹೊರಗಡೆ ಓಡೋಗಿದ್ದ ಲೈಟ್ ಹೊಡೆದಾದ್ಮೇಲೆ ಬಂದ. ಆಮೇಲೆ ಬೇಜಾರು ಮಾಡ್ಕೊಂಡ. ಇದೇ ಥರ ಆಗಿದ್ದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಡಯಟ್ ರೂಟೀನ್ ಜೊತೆ ಮತ್ತೆ ಶೇರ್ ಮಾಡ್ಕೊತೀನಿ. ಮತ್ತೆ ರೀಸೆಂಟಾಗಿ ವಾಕಿಂಗ್ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಹಾಗೆ ಸ್ಟಿಚಿಂಗನ್ನು ಕೂಡ ತುಂಬ ಜನ ಕೇಳಿದ್ದೀರಾ. ಸ್ಟಿಚಿಂಗನ್ನು ಕೂಡ ನಾನು ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಇದು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ಆಗಿತ್ತು. ಈ ವ್ಲಾಗನ್ನ ನಿಮಗೆ ಏನು ಅನಿಸ್ತು, ಈ ವ್ಲಾಗ್ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ನಾನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.